Hello all, welcome to Universal Group of Institutions, Bengaluru. Welcome to our special series on KS Mains Economics. As you're already aware, we are looking at these mains economics topics in a very different manner. That is, ಯಾವ ಒಂದು ಇಂಪಾರ್ಟೆಂಟ್ ಡೇಟಾವನ್ನು ನಾವು ಮೆನ್ಷನ್ ಮಾಡಲೇಬೇಕು, ಯಾವ ಒಂದು ಇಂಪಾರ್ಟೆಂಟ್ ಸ್ಕೀಮ್ ಅನ್ನ ಮೆನ್ಷನ್ ಮಾಡಲೇಬೇಕು, ಕೀವರ್ಡ್ಸ್ ಗಳನ್ನ ಮೆನ್ಷನ್ ಮಾಡಲೇಬೇಕು. ಅದೇ ರೀತಿ ಕೆಲವೊಂದು ಇಂಪಾರ್ಟೆಂಟ್ ಎಕನಾಮಿಕ್ಸ್ ಕ್ವೆಶ್ಚನ್ಸ್ ಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. I mean, we have already completed the unit number 1, unit number 2, and we have started with the unit number 3. In a unit number 3, today we are going to discuss about an important topic. I mean, can you see very clearly about the prospects and problems of the special economic zones? ಇದರರ್ಥ ವಿಶೇಷ ಆರ್ಥಿಕ ವಲಯಗಳ ಸವಾಲುಗಳೇನು, ಅವು ಎದುರಿಸುತ್ತಿರುವಂತಹ ಸವಾಲುಗಳು ಯಾವುವು ಮತ್ತು ಅವುಗಳ ಒಂದು ಅಡ್ವಾಂಟೇಜಸ್ ಏನು, ವಾಟ್ ಆರ್ ದ ಮೆರಿಟ್ ಪಾಯಿಂಟ್ಸ್ ಆಫ್ ದೀಸ್ ಅಂತ ನೋಡೋಣ. ನೋಡಿ, ಟು ಅಂಡರ್ಸ್ಟ್ಯಾಂಡ್ ದಿಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿ ದಿ ಟ್ರೇಡ್ ಆಫ್ ದಿ ಎಕನಾಮಿಕ್ ಪಾಲಿಸಿ ಆಫ್ ಇಂಡಿಯಾ. ಇಫ್ ಯು ರಿಮೆಂಬರ್ ವೆರಿ ಕ್ಲಿಯರ್ಲಿ, ನಾನು ಸ್ಪಷ್ಟವಾಗಿ ಟ್ರೇಡ್ ಪಾಲಿಸಿಯನ್ನು ಡಿಸ್ಕಸ್ ಮಾಡುವಾಗ ಹೇಳಿದೆ, ಪ್ರಾರಂಭದಲ್ಲಿ ಅಂದ್ರೆ ರೈಟ್ ಆಫ್ಟರ್ ಇಂಡಿಪೆಂಡೆನ್ಸ್ till 1991 or till 1980, the kind of economic policy that we had was the inward looking import substitution policy. We were not that encouraging the exports, even though we had the strategy to increase the exports, but rather than increasing the exports, the more emphasis ಬಹಳ ಒಂದು ದೊಡ್ಡ ಪ್ರಾಮುಖ್ಯತೆ ಕೊಟ್ಟಿದ್ದು ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಮೇಲೆ. ಅಂದ್ರೆ ಆಮದು ಮಾಡಿಕೊಳ್ಳುವುದಕ್ಕಿಂತ ವಿ ಫೋಕಸ್ಡ್ ಮೋರ್ ಆನ್ ಪ್ರೊಡ್ಯೂಸಿಂಗ್ ದೋಸ್ ವಿತ್ ಇನ್ ಲೋಕಲ್. ಓಕೆ, ಸೊ ಹೀಗಾಗಿ ಏನಾಯ್ತು ಅಂದ್ರೆ ನಮ್ಮ ಒಟ್ಟಾರೆ ಫಾರಿನ್ ಟ್ರೇಡ್ ನೀವು ನೋಡಿದ್ರೆ, ಬೀಟ್ ಸರ್ವಿಸಸ್, ಬೀಟ್ ಗೂಡ್ಸ್ ಇರಬಹುದು, ದಟ್ ಹ್ಯಾಸ್ ವೆರಿ ಲೆಸ್. ಕ್ಯಾನ್ ಯು ಸಿ ಇಂಡಿಯಾ ಪ್ರಾರಂಭದ ಒಂದು ದಿನಗಳಲ್ಲಿ ಟ್ರೇಡ್ ಆಸ್ ಅ ಪರ್ಸೆಂಟೇಜ್ ಆಫ್ ನೀವು GDP ಏನಾದ್ರೂ ನೋಡಿದ್ರೆ, ಪ್ರಾರಂಭದ ಒಂದು ಎಕನಾಮಿಕ್ ರಿಫಾರ್ಮ್ಸ್ ಅನ್ನು ಕ್ಯಾರಿ ಮಾಡೋಕ್ಕಿಂತ ಮುಂಚೆ ದಟ್ ವಾಸ್ ಲೆಸ್ ದನ್ 32%. ಈಗ ನೋಡಿ, ಐ ಮೀನ್ ರೈಟ್ ಆಫ್ಟರ್ ದಿ ಎಕನಾಮಿಕ್ ರಿಫಾರ್ಮ್ಸ್ ಹೌ ಇಟ್ ಹ್ಯಾಸ್ ಇನ್ಕ್ರೀಸ್ಡ್. ರೈಟ್ ನೌ ವಿ ಆರ್ ಸೀಯಿಂಗ್ ಸಮ್ ಡಿಕ್ಲೈನ್ ಬಿಕಾಸ್ COVID-19 pandemic ಆದ್ಮೇಲೆ ದಿ ಸಪ್ಲೈ ಚೈನ್ಸ್ were fragmented. Look at what happening in the Middle East. Look at when Russia invaded Ukraine. We all see that more and more countries are looking inward now. Now Trump has become a president. For sure, this idea of protectionism has increased. ಅದೇ ರೀತಿ ಅಲ್ಲೇ ನಾನು ಸ್ಪಷ್ಟವಾಗಿ ಹೇಳಿದೆ, ನಮ್ಮ 2018 ಬಜೆಟ್ ನಂತರ ನೋಡಿದ್ರೆ ಪ್ರೊಟೆಕ್ಷನಿಸಂ ಜಾಸ್ತಿ ಆಗ್ತಾ ಇದೆ. ಪ್ರೊಟೆಕ್ಷನಿಸಂ ಅಂದ್ರೆ ಟು ಪ್ರೊಟೆಕ್ಟ್ ಅವರ್ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ we are going to impose the custom duties on those imports. ಅದೇ ನೀವು ಚೈನಾವನ್ನ ನೋಡಿ, ಚೈನಾ as a percentage of, China's trade as a percentage of GDP ನೋಡಿ, in comparison with India, it is much more better. The reason being, ನಮಗಿಂತ ಒಂದು 10 ವರ್ಷ ಮುಂದೆ they opened up their economy, they carried out their economic reforms under the leader of Deng Xiaoping. So ನಮ್ಮಲ್ಲಿ ಏನಾಯ್ತು, is we liberalized our economy in 1991. ಈ ಎಕ್ಸ್ಪೋರ್ಟ್ ಗಳನ್ನ ಎನ್ಕರೇಜ್ ಮಾಡಬೇಕು. by encouraging the exports, we are going to generate the employment opportunities. At the same time, we are going to earn the foreign exchange reserve as well, because this idea, this philosophy was also proved true by the ಈಸ್ಟ್ ಏಷ್ಯನ್ ಮಿರಾಕಲ್ ಅಂತ ಕರಿತೀವಿ. ಅಂದ್ರೆ ನೀವು ಸೌತ್ ಕೊರಿಯಾ ನೋಡಿ, ಜಪಾನ್ ನೋಡಿ, ಅಥವಾ ವಿಯೆಟ್ನಾಂ ನೋಡಿ, ಇಲ್ಲ ಇವನ್ ಫಾರ್ ಮ್ಯಾಟರ್ ಆಫ್ ಫ್ಯಾಕ್ಟ್ ಥೈಲ್ಯಾಂಡ್ ಕೂಡ ನೋಡಿ, ಆಲ್ ದೀಸ್ ನೇಷನ್ಸ್ ವರ್ ಏಬಲ್ ಟು ಅಟೈನ್ ದಿ ಹೈಯರ್ ಎಕನಾಮಿಕ್ ಗ್ರೋತ್ ಬಿಕಾಸ್ ದೇ ವರ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಟ್ರೀಸ್. ಸೊ ಇಂಡಿಯಾ ಕೂಡ when we gained the independence, we also focused more on the export oriented strategy. So export oriented strategy na ಮಾಡಿದಾಗ, how are you going to attract the foreign investment? How are you going to encourage this more exports? ಅದಕ್ಕೋಸ್ಕರನೇ we came up with something called as the SEZ Act ಅಂತ ಬಂತು, Special Economic Zone Act. We came up with the Special Economic Zone policy ಬಂತು.
ಸ್ಪೆಷಲ್ ಎಕನಾಮಿಕ್ ಝೋನ್ ಪಾಲಿಸಿ ಅಲ್ಲದೆ ವಿ ಆಲ್ವೇಸ್ ಹ್ಯಾಡ್ ದೀಸ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ಸ್ ಗಳಿತ್ತು. ಸೊ SEZ ಪಾಲಿಸಿ ಇಟ್ ಕೇಮ್ ಡ್ಯೂರಿಂಗ್ ದಿ ಟೈಮ್ ಆಫ್ ದಿ ಅಟಲ್ ಬಿಹಾರಿ ವಾಜಪೇಯಿ. ಅದಾದ್ಮೇಲೆ 2006ರಲ್ಲಿ ವಿ ಕೇಮ್ ವಿತ್ ದಿ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಆಕ್ಟ್. ಸೊ ಈ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ನ ಉದ್ದೇಶ ಏನು? ಫಸ್ಟ್ ಒನ್, ಇಟ್ ಈಸ್ ಟು ಎನ್ಕರೇಜ್ ದಿ ಎಕನಾಮಿಕ್ ಆಕ್ಟಿವಿಟಿ. ಹೇಗೆ ಎಕನಾಮಿಕ್ ಆಕ್ಟಿವಿಟಿಯನ್ನ ನೀವು ಎನ್ಕರೇಜ್ ಮಾಡ್ತೀರಾ? ಬಿಕಾಸ್ ನೋಡಿ, SEZ ಅಂದ್ರೆ ಏನು? ನಾವು ಕೆಲವೊಂದು ಪಾರ್ಸಲ್ ಆಫ್ ಅ ಲ್ಯಾಂಡ್ ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ದಿ SEZ. Okay, I'm going to treat it as on par with any foreign entity. ಅಂದ್ರೆ ಇಲ್ಲಿಂದ ಏನು ತಯಾರಾಗಿ ಹೋಗುವಂತಹ ಗೂಡ್ಸ್ ಇರ್ಬೋದು, ಸರ್ವಿಸಸ್ ಇರ್ಬೋದು, ಇವುಗಳಿಗೆ ನಾವು ಯಾವುದೇ ರೀತಿಯಾದಂತಹ ಕಸ್ಟಮ್ ಡ್ಯೂಟಿಯನ್ನ ಹಾಕೋದಿಲ್ಲ, provided that these special economic zone units are exporting only. ಅದೇ ರೀತಿ ಈ ಸ್ಪೆಷಲ್ ಎಕನಾಮಿಕ್ ಝೋನ್ ಅಲ್ಲಿ ಲೊಕೇಟ್ ಆಗಿರುವಂತಹ ಕಂಪನಿ ಏನಾದ್ರೂ ಯಾವ್ದಾದ್ರು ರಾ ಮೆಟೀರಿಯಲ್ ಅನ್ನು ಪ್ರೊಕ್ಯೂರ್ ಮಾಡ್ತಾ ಇದ್ರೆ ಐ ಆಮ್ ನಾಟ್ ಗೋಯಿಂಗ್ ಟು ಇಂಪೋಸ್ ಎನಿ ಕಸ್ಟಮ್ ಡ್ಯೂಟಿ ಆನ್ ಇಟ್. ದ ರೀಸನ್ ಬೀಯಿಂಗ್ ಇಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡಬೇಕು ಮತ್ತೆ ನಮ್ಮ ರಫ್ತನ್ನ ಜಾಸ್ತಿ ಮಾಡಬೇಕು. ಸೊ ಮೋರ್ ಅಂಡ್ ಮೋರ್ ಯೂನಿಟ್ಸ್ ಇಲ್ಲಿ ಏನಾದ್ರೂ ಸ್ಥಾಪನೆ ಆಗಿ they are going to encourage they are going to create the employment opportunities. So economy is going to expand. That was the point number 1. Point number 2, export ಗಳ ಪ್ರಮೋಷನ್ ನಾನು ಸ್ಪಷ್ಟವಾಗಿ ಹೇಳಿದೆ, because they had the simple idea to encourage the export, ರಫ್ತುಗಳ ಉತ್ತೇಜನ, investment attraction, foreign direct investment. If any company wants to set up in a special economic zone, ಟ್ಯಾಕ್ಸ್ ಹಾಲಿಡೇ, ಟ್ಯಾಕ್ಸ್ ಬ್ರೇಕ್ ಗಳನ್ನ ಕೊಡಲಾಗುತ್ತೆ, ಮತ್ತೆ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿಯನ್ನ ಪ್ರೊವೈಡ್ ಮಾಡಲಾಗುತ್ತೆ ಇನ್ ದಟ್ ಪರ್ಟಿಕ್ಯುಲರ್ ಸ್ಪೆಷಲ್ ಎಕನಾಮಿಕ್ ಝೋನ್. ಸ್ಪಷ್ಟವಾಗಿ ಹೇಳಿದ್ರೆ, ಇಟ್ ಇಸ್ ಗೋಯಿಂಗ್ ಟು ಕ್ರಿಯೇಟ್ ದಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ದೆನ್ ದಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಬಿಕಾಸ್ ಎಕನಾಮಿಕ್ ಗ್ರೋತ್ is directly linked or associated with the infrastructure. If you have better infrastructure, economic infrastructure, you are going to attain the higher economic growth. Look at what is happening in the last 10 or 12 years. The more and more investment is being made in the infrastructure sector. Look at the amount of the expressways or national ways are being constructed. Athwa brownfield national highway andre iruvanತ ನ್ಯಾಷನಲ್ ಹೈವೇನ ಏನ್ ಮಾಡ್ತಾ ಇದ್ವಿ, ಅಗಲೀಕರಣ ಆಗ್ತಾ ಇದೆ. ಆಲ್ ದಿಸ್ ಇಸ್ ಬೀಂಗ್ ಡನ್ ಟು ಎನ್ಕರೇಜ್ ದಿ ಎಕನಾಮಿಕ್ ಆಕ್ಟಿವಿಟಿ. ಸೊ these were some of the objectives related to the special economic zone. Prospects ನೋಡಿ, ಲಾಭ ಅಂದ್ರೆ ಏನ್ ಲಾಭ ಆಗುತ್ತೆ? ಫಸ್ಟ್ ಒನ್, ಇಟ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ದಿ ಫಾರಿನ್ ಇನ್ವೆಸ್ಟ್ಮೆಂಟ್. ನಾನು ಸ್ಪಷ್ಟವಾಗಿ ಹೇಳಿದೆ, ನೀವು ಕಳೆದ ಒಂದು 10 ವರ್ಷದಲ್ಲಿ ನೋಡಿದ್ರೆ ಇಂಡಿಯಾ ಹ್ಯಾಸ್ ಅಟ್ರಾಕ್ಟೆಡ್ 6.95 lakh crore of investment, and these SEZs have contributed 25% of the India's total exports ಅನ್ನ ಕಾಂಟ್ರಿಬ್ಯೂಟ್ ಮಾಡಿದೆ. ಮೋರ್ ಎಂಪ್ಲಾಯ್ಮೆಂಟ್ ಅನ್ನ ಜನರೇಟ್ ಮಾಡಿದೆ, ದಟ್ ಇಸ್ ಅ ಪ್ರಾಫಿಟ್. ಅದೇ ರೀತಿ boost to exports, the worth of major contributors happens to be the IT sector, pharma sector, gems and jewelry, engineering goods ಇರಬಹುದು, ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ಮೆಂಟ್ ನಾನು ಅಲ್ಲೇ ಹೇಳಿದೆ ನಿಮಗೆ. ಮತ್ತೆ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಲ್ಲಿ ಏನು ಸಿಂಗಲ್ ವಿಂಡೋ, if somebody wants to establish their unit under single window clearance, ನಾವು ಏನ್ ಮಾಡ್ತಾ ಇದೀವಿ, we are speeding the process to set up the industry. So that is going to improve our ranking in something called as the ease of doing business. ಅಂದ್ರೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವಂತ ಪ್ರಾಸೆಸ್ ಏನಿದೆ, that is not going to take much time, because ಹೇಳಿದ್ರೆ 1991 ಗಿಂತ ಮುಂಚೆ we called that era as a license raj, ಅಂದ್ರೆ ರೆಡ್ ಟೇಪಿಸಮ್, ಅಂದ್ರೆ just keep on sitting the files, ಯಾವುದೇ ರೀತಿಯಾದಂತ ಡಿಸಿಷನ್ ಗಳನ್ನ ತೆಗೆದುಕೊಳ್ಳದೆ ಇರುವಂತದ್ದು. ಸೊ ಈಗ ಪ್ರಾಬ್ಲಮ್ಸ್ ಅನ್ನ ನೋಡೋಣ. ವಾಟ್ ಆರ್ ದ ಸಮ್ ಆಫ್ ದ ಪ್ರಾಬ್ಲಮ್ಸ್ ದಟ್ ಆರ್ ಅಸೋಸಿಯೇಟೆಡ್ ವಿತ್ ದಿ SEZ? ನೋಡಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್, ಲ್ಯಾಂಡ್ ಅಕ್ವಿಸಿಷನ್ is the great problem with the SEZ. ನಾವು ನೋಡ್ತಾ ಇದ್ವೇನು, ಜನ ಭೂಮಿಯನ್ನು ಕಳ್ಕೊಂಡಾಗ ಏನಾಗುತ್ತೆ, they are not being compensated adequately. ರೈಟ್ ಕಂಪನ್ಸೇಷನ್ ಅವರಿಗೆ ಸಿಗ್ತಾ ಇಲ್ಲ. ಸೊ ಫಾರ್ಮರ್ಸ್ ಸ್ಟಾರ್ಟ್ ಪ್ರೊಟೆಸ್ಟಿಂಗ್. ಸೊ ಲ್ಯಾಂಡ್ ಅಕ್ವಿಸಿಷನ್ ಏನಿದೆ ಅಲ್ಲ, ಇಟ್ ಈಸ್ ಟೇಕಿಂಗ್ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಮತ್ತೆ ಇರುವಂತಹ SEZ ಗಳನ್ನ we are not fully utilizing them. That is under utilization of SEZs is happening. Policy inconsistency, ನೀತಿಗಳಲ್ಲಿ ಬದಲಾವಣೆ ಆಗ್ತಾ ಇದೆ. ದೇರ್ ಇಸ್ ನೋ ಕನ್ಸಿಸ್ಟೆನ್ಸಿ ಇನ್ ಪಾಲಿಸೀಸ್ ಅಸೋಸಿಯೇಟೆಡ್ ವಿತ್ ದಿ SEZ, ಬಿ ಇಟ್ ಸ್ಟೇಟ್, ಬಿ ಇಟ್ ದಿ ಸೆಂಟ್ರಲ್ ಗವರ್ಮೆಂಟ್. ಇದನ್ನ ನಾವು ಚೀನಾಗೆ ಹೋಲಿಸಿದಲ್ಲಿ ದೇರ್ ಇಸ್ ಮೋರ್ ಕನ್ಸಿಸ್ಟೆಂಟ್
ಪಾಲಿಸಿ. ಬಿಕಾಸ್ ಪಾಲಿಸಿಯಲ್ಲಿ ಇನ್ಕನ್ಸಿಸ್ಟೆನ್ಸಿ ಇದ್ದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಕಡಿಮೆ ಆಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಬಾಟಲ್ ನೆಕ್, ಪುವರ್ ಟ್ರಾನ್ಸ್ಪೋರ್ಟ್ ಇದೆ, ಏನೋ ನಾವು ಅವರ್ ಐಡಿಯಾ ವಾಸ್ ಟು ಇಂಪ್ರೂವ್, ಬಟ್ ದಿ ಇನ್ಫ್ರಾಸ್ಟ್ರಕ್ಚರ್ ನ ಮಟ್ಟ ನೀವು ಏನಾದ್ರೂ ನೋಡಿದ್ರೆ ಈಗಲೂ ಕೂಡ ಅದು ನಮ್ಮ ಎಕ್ಸ್ಪೆಕ್ಟೆಡ್ ಲೆವೆಲ್ ಗಿಂತ ಕಡಿಮೆನೆ ಇದೆ. ಸೊ ಅಗೇನ್ ಕಾಂಪಿಟೇಷನ್ ಫ್ರಮ್ ದಿ ಡೊಮೆಸ್ಟಿಕ್ ಇಂಡಸ್ಟ್ರಿಯಲ್ ಕಾರಿಡಾರ್, ದೇರ್ ಆರ್ ಅದರ್ ವಿ ಕೇಮ್ ಅಪ್ ವಿತ್ ಸಮಥಿಂಗ್ ಕಾಲ್ಡ್ ಆಸ್ NIMZ ಗಳನ್ನ ಸ್ಥಾಪನೆ ಮಾಡಿದ್ವಿ, ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಗಳನ್ನ. DMIC is part of that NIMZ. So these things are competing with the SEZ. ಅದೇ ರೀತಿ ಲಿಮಿಟೆಡ್ ಇಂಟಿಗ್ರೇಷನ್ ವಿತ್ ದಿ ಡೊಮೆಸ್ಟಿಕ್ ಎಕಾನಮಿ, ಬಿಕಾಸ್ SEZ ನ ಉದ್ದೇಶ ಏನು ಅಂದ್ರೆ ಕೇವಲ ರಫ್ತನ್ನ ಉತ್ತೇಜಿಸುವುದು ಇರುವುದರಿಂದ ಇದು ದಟ್ ಇಸ್ ನಾಟ್ catering to the needs of the domestic economy. Now idana we need to compare this with the Chinese SEZ. So first one, ನಮ್ಮಲ್ಲಿ ಪಾಲಿಸಿ ನಾನು ಹೇಳಿದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಮಯದಲ್ಲಿ 2000, ಚೈನಾ ನಮಗಿಂತ ನೋಡಿ 20 years ahead. Number of SEZ ಚೈನಾದಲ್ಲಿ ಕಡಿಮೆ ಇದ್ರೂ ಕೂಡ if you look at the average size of these SEZs is at least 20 times bigger than the Indian SEZ ಇದೆ. ಎಕ್ಸ್ಪೋರ್ಟ್ ಕಾಂಟ್ರಿಬ್ಯೂಷನ್ ಅಲ್ಲಿ 60% ಇದ್ರೆ ನಮ್ಮಲ್ಲಿ ಇನ್ನು 20% ಮಾತ್ರ ಇದೆ. ಎಂಪ್ಲಾಯ್ಮೆಂಟ್ ಜನರೇಷನ್ ನೋಡಿ, ಅಲ್ಲಿ 13 million ಇದ್ರೆ ಜಸ್ಟ್ 10% ಆಫ್ ದಟ್. FDI ಅಟ್ರಾಕ್ಷನ್ 2.5 trillion, ನಮ್ದು ಜಸ್ಟ್ 90 billion. ಸೊ ಈ ಎಲ್ಲಾ ಪ್ಯಾರಾಮೀಟರ್ ಗಳನ್ನ ಅಟ್ ಲೀಸ್ಟ್ ವಿ ನೀಡ್ ಟು ಮೆನ್ಷನ್ ದಿ ಕಂಪ್ಯಾರಿಟಿವ್ ಅನಾಲಿಸಿಸ್ ವಿತ್ ದಿ ಚೈನಾ. ಯಾಕಂದ್ರೆ ನಾನು ಸ್ಪಷ್ಟವಾಗಿ ಹೇಳಿದೆ ನಿಮಗೆ, ವೈಲ್ ಡಿಸ್ಕಸಿಂಗ್ ಅಬೌಟ್ ದಿ ಕರ್ನಾಟಕ ಮತ್ತೆ ತಮಿಳುನಾಡು ಮಹಾರಾಷ್ಟ್ರ ಬಗ್ಗೆ ಡಿಸ್ಕಸ್ ಮಾಡುವಾಗ ನೋಡಿ, ಈ ಲೈನ್ AB ಏನಿದೆ, ಇದು ಯಾರಾದ್ರೂ ಕೇಳಿದ್ರೆ ಏನಪ್ಪಾ ಈ ಲೈನ್ AB ಚಿಕ್ಕದಿದೆ ದೊಡ್ಡದಿದೆ ಅಂದ್ರೆ ನಮ್ಮ ಆನ್ಸರ್ ಬೇರೆ ಆಗುತ್ತೆ. ಅದೇ ಈ ಲೈನ್ AB CD ಗೆ ಹೋಲಿಸಿದಲ್ಲಿ ಅಂದ್ರೆ AB ಲೈನ್ ಕಡಿಮೆ ಇದೆ. ಸೊ ನಮ್ಮ SEZ ಗಳ ಪ್ರಾಬ್ಲಮ್ ಗಳನ್ನ ನಾವು ಹೇಳಬೇಕು ಅಥವಾ ಸಕ್ಸಸ್ ಅನ್ನ ಹೇಳಬೇಕು ಅಂದ್ರೆ ವಿ ನೀಡ್ ಟು ಕಂಪೇರ್ ದಿಸ್ ವಿತ್ ದಿ ಚೈನೀಸ್ SEZ. ಹೇಗೆ ನಮ್ಮ ಪೇರೆಂಟ್ಸ್ ಕೀಪ್ ಆನ್ ಕಂಪೇರಿಂಗ್ ಅಸ್ ವಿತ್ ದಿ ನೇಬರಿಂಗ್ ಕಿಡ್, ಆ ತರ. ಸೊ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇಂಪ್ರೂವ್ ಆಗಬೇಕು. ಸೊ ವೈ ಯಾಕೆ ಚೈನಾಸ್ SEZ ಗಳು ಮೋರ್ ಸಕ್ಸಸ್ಫುಲ್ ಇದೆ ಅಂದ್ರೆ, ಫಸ್ಟ್ ಆಫ್ ಆಲ್ ದಿ ಲೊಕೇಶನ್. ಇಫ್ ಯು ಲುಕ್ ಎಟ್ ದಿ ಲೊಕೇಶನ್, ದಟ್ ಆಲ್ ಹ್ಯಾಪನ್ಸ್ ಟು ಬಿ ಅಲಾಂಗ್ ದಿ ಕೋಸ್ಟ್ ಲೈನ್. ಕೋಸ್ಟ್ ಲೈನ್ ಇತ್ತು ಅಂದ್ರೆ ಮೋರ್ ಅಂಡ್ ಮೋರ್ ಏನಾಗುತ್ತೆ, ರಫ್ತು ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ. ದಟ್ ಇಸ್ ದಿ ನಂಬರ್ ಒನ್. ಲಾಂಗ್ ಟರ್ಮ್ ಪಾಲಿಸಿ ಸ್ಟೇಬಲ್ ಇದೆ. ನಾನು ಹೇಳಿದೆ ನಮ್ಮಲ್ಲಿ ಇರುವಂತದ್ದು ಇನ್ಕನ್ಸಿಸ್ಟೆನ್ಸಿ ಇದೆ. ಮತ್ತೆ ಸ್ಟ್ರಾಂಗ್ ಲೋಕಲ್ ಇಂಟಿಗ್ರೇಷನ್, ಡೊಮೆಸ್ಟಿಕ್ ಎಕನಾಮಿ ಜೊತೆ ಇಟ್ ಈಸ್ ಇಂಟಿಗ್ರೇಟೆಡ್, ಬೆಟರ್ ಗವರ್ನೆನ್ಸ್ ಅಂಡ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಈಗಲೂ ಕೂಡ ನಾವು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಇದ್ರೂ ಕೂಡ ಸ್ಟಿಲ್ ಅಪ್ಲಿಕೇಶನ್ಸ್ ಆರ್ ಟೇಕಿಂಗ್ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಟು ಪಾಸ್. ಸೊ ಕೀ ರೆಕಮೆಂಡೇಶನ್ ನಾವು ಏನ್ ಮಾಡಬಹುದು ಇದನ್ನ ನಾವು ನಿವಾರಣೆ ಮಾಡೋದಕ್ಕೆ? ಫಸ್ಟ್ ಒನ್, ಟ್ಯಾಕ್ಸ್ ಬೆನಿಫಿಟ್ ಗಳ ಒಂದು ರಿವಿಷನ್ ಆಗಲೇಬೇಕಾಗಿದೆ. ಮತ್ತೆ ಪಾಲಿಸಿಯಲ್ಲಿ ಸ್ಟೆಬಿಲಿಟಿ ತರಬೇಕು, ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು, ಲ್ಯಾಂಡ್ ಅಕ್ವಿಸಿಷನ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು, ಮತ್ತೆ ಡೊಮೆಸ್ಟಿಕ್ ಮಾರ್ಕೆಟ್ ಲಿಂಕ್ ಆಗಬೇಕು. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಒಂದು ತೋರಿಸ್ತೀನಿ. ಇಫ್ ಯು ಲುಕ್ ಎಟ್ ದಿ ಕರ್ನಾಟಕದಲ್ಲಿ ಇರುವಂತಹ SEZ ಗಳನ್ನ ಈ ಉದಾಹರಣೆನ ನೀವು ಹಾಕಿದಾಗ ಇಲ್ಲಿ ನೋಡಿ, SEZ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ಸ್. ಉತ್ತರ ಕರ್ನಾಟಕದಲ್ಲಿರುವಂತಹ SEZ ಒಂದೇ ಒಂದು, ಅದು ಬೆಳಗಾವಿಯಲ್ಲಿ. Majority of the SEZs are located in the southern part of Karnataka. This is also one of the reasons for the regional inequality as well. So SEZ ಅಂತ ಬಂದಾಗ SEZ ನ ಉದ್ದೇಶ ಏನು, SEZ ನ ಲಾಭಾಂಶ ಏನು, we need to give a comparative analysis with the China as well as ನಮ್ಮಲ್ಲಿರುವಂತಹ ಪ್ರಾಬ್ಲಮ್ ಮತ್ತೆ ಅದಕ್ಕೆ ಸೊಲ್ಯೂಷನ್ ಏನು, ಮತ್ತೆ ಈ ಉದಾಹರಣೆಯನ್ನು ನಾವು ಹಾಕ್ಲೇಬೇಕು. ಚೈನಾ ಮತ್ತೆ ಕರ್ನಾಟಕದಲ್ಲಿ ಇರುವಂತದ್ದು ಈ ಎಸ್ಪೆಷಲಿ ಹಾಕಿದಾಗ our answer is going to become much more comprehensive and holistic. That's it in this particular video session. Thank you. If you have any concern, do let us know in the comment section. Thank you.